ಅಬ್ದುಲ್ ಹತ್ಯೆ ಬಳಿಕ ಈಗಾಗಲೇ ಪೊಲೀಸರಿಗೆ ಮೊದಲೇ ಸುಳಿವು ಸಿಕ್ಕಿತ್ತಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಹುಟ್ಟುತ್ತಾ ಇದೆ. ಸುಳಿವು ಸಿಕ್ಕಿದ್ರೂ ನಿರ್ಲಕ್ಷ್ಯ ತೋರಿದ್ರ ಜಿಲ್ಲಾ ಪೊಲೀಸರು ಅಂತ. ಅಂದ್ರೆ ಹತ್ಯೆಗೂ ಮುನ್ನ ಪೊಲೀಸರಿಗೆ ಒಂದು ಸುಳಿವು ಸಿಕ್ಕಿತ್ತಾ? ಸುಳಿವು ಸಿಕ್ಕಿದ್ರೂ ಕೂಡ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಕ್ಕೇನೆ ಈ ಹತ್ಯೆ ಆಯ್ತಾ ಅಂತ. ನಿರ್ಲಕ್ಷ್ಯ ತೋರಿದ್ರ ಹಾಗಾದ್ರೆ ಜಿಲ್ಲಾ ಪೊಲೀಸರು? ಹತ್ಯೆಗೂ ಮುನ್ನ ಮನೆ ಸುತ್ತ ಸಂಘ ಪರಿವಾರದವರ ಓಡಾಟ ಕಂಡು ಬಂದಿತ್ತು ಅನ್ನುವಂತ ಅನುಮಾನವೂ ಇದೆ. ಅಬ್ದುಲ್ ಮನೆ ಸುತ್ತ ಸಂಘ ಪರಿವಾರದವರು ಓಡಾಡಿದ್ದಾರಂತೆ. ಯಾತಕ್ಕಾಗಿ ಅವರು ಓಡಾಟ ನಡೆಸಿದ್ರು? ಅವ್ರ ಚಲನವಲನಗಳಲ್ಲಿ ಯಾಕೆ ಕಂಡು ಬಂತು? ಮಂಗಳೂರಿನಲ್ಲಿ ಎಸ್ಡಿಪಿಐ ಮುಖಂಡ ರಿಯಾಜ್ ಕಡಂಪು ಈ ಆರೋಪ ಮಾಡಿದ್ದಾರೆ. ಅಬ್ದುಲ್ ಹತ್ಯೆಗೂ ಮುನ್ನ ಆ ಪ್ರದೇಶದಲ್ಲಿ ಭರತ್ ಕುಂಡೇಲ್ ಕಂಡಿದ್ದ ಅಂತ ಅವರು ಆರೋಪ ಮಾಡಿರೋದು. ಬಜರಂಗ್ ದಳ ಮುಖಂಡ ಭರತ್ ಕುಂಡೇಲ್ ಅಲ್ಲಿ ಓಡಾಡಿದ್ದ ಅಂತ. ಯಾತಕ ಹೋಗಿದ್ರು? ಅದೇ ಈಗ ಅನುಮಾನ ಹುಟ್ಟಾಗ್ತಾ ಇದೆ. ಅಬ್ದುಲ್ ಮನೆ ಸುತ್ತಮುತ್ತ ಸಂಘ ಪರಿವಾರದ ಗಾಡಿಗಳು ಕೂಡ ಓಡಾಡ್ತಾ ಇದ್ವಂತೆ. ಸುಹಾಸ್ ಹತ್ಯೆ ಬಳಿಕ ಶಸ್ತ್ರಾಸ್ತ್ರ ಶೇಖರಣೆ ಮಾಡಿದ್ದನ್ನ ನೋಡಿದ್ದಾರೆ. ಸಂಘ ಪರಿವಾರದವರ ಕಚೇರಿ ಮನೆ ಮೇಲೆ ದಾಳಿ ಮಾಡಬೇಕು ಅಂತ ಆರೋಪ ಮಾಡಿದ್ದಾರೆ. ರಿಯಾಜ್ ಕಡಂಬು ಅವರ ಜೊತೆಗೇನೆ ನಮ್ಮ ಪ್ರತಿನಿಧಿ ಆದಿತ್ಯ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ? ಅವರ ಆರೋಪಗಳೇನು, ಆಗ್ರಹ ಏನು ನೋಡೋಣ. ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಯ ವಿಫಲತೆಯ ವಿರುದ್ಧ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮತ್ತು ಈ ಹತ್ಯೆಯ ಮುನ್ನ ಆ ಒಂದು ಪ್ರದೇಶದಲ್ಲಿ ಒಂದಿಷ್ಟು ಜನ ಅನುಮಾನಾಸ್ಪದವಾಗಿ ಓಡಾಟವನ್ನ ಮಾಡ್ತಾ ಇದ್ರು. ಅವರ ಬಳಿ ಶಸ್ತ್ರ ಆಯಿತು ಅನ್ನುವಂಥ ರೀತಿಯ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಈ ವಿಚಾರವನ್ನ ಪೊಲೀಸ್ ಇಲಾಖೆಗೆ ನೀಡಿದ್ರು ಕೂಡ ಪೊಲೀಸ್ ಇಲಾಖೆಯವರು ನಿರ್ಲಕ್ಷ್ಯ ಮಾಡಿದ್ರು ಅಂತ ರೀತಿಯ ಒಂದು ದೊಡ್ಡ ಆರೋಪವನ್ನ ಎಸ್ಡಿಪಿಐ ಮುಖಂಡರು ಮಾಡ್ತಾ ಇದ್ದಾರೆ. ಇವಾಗ ಮಾತಾಡೋದಕ್ಕೆ ನಮಗೆ ಎಸ್ಡಿಪಿಐ ಮುಖಂಡರಾಗಿರುವಂತಹ ರಿಯಾಜ್ ಕಡಂಬು ಅವರಿದ್ದಾರೆ. ಉತ್ತರ ಮಾತನಾಡ್ತಾ ಹೋಗ್ತೀನಿ. ಸರ್, ನಿಮಗೆ ಈ ತರ ಒಂದು ಹತ್ಯೆ ಆಗುತ್ತೆ ಅನ್ನೋ ರೀತಿಯ ಮಾಹಿತಿ ಬಂದಿತ್ತಾ? ಅದಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ? ಈ ರೀತಿಯ ಹತ್ಯೆ ನಡೆಸ್ತಿರೋಂತೇಳಿ ನಮಗೆ ಮಾಹಿತಿ ಇದ್ದದ್ದಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ, ಕರ್ನಾಟಕದ ಜನತೆಗೆ ಮಾಹಿತಿ ಇತ್ತು. ಯಾಕಂತ ಹೇಳಿದ್ರೆ ಸಂಘ ಪರಿವಾರದ ಬಿಜೆಪಿಯ ನಾಯಕರುಗಳು ವೇದಿಕೆ ಕಟ್ಟಿ ಮೈಕ್ ಮೂಲಕನೇ ಓಪನ್ ಆಗಿ ಸಾರ್ವಜನಿಕವಾಗಿ ಹೇಳಿದ್ರು, ನಾವು ಪ್ರತಿಕಾರ ಮಾಡ್ತೇವೆ, ನಾವು ಅದೇ ರೀತಿಯಲ್ಲಿ ನೀವು ನಿರ್ಧರಿಸಿದ ಸಮಯದಲ್ಲಿ ನಾವು ಕೊಲೆ ಮಾಡ್ತೇವೆ ಅಂತೇಳಿ ಶ್ರೀಕಾಂತ್ ಶೆಟ್ಟಿ ಹೇಳಿದ್ದ, ಶರಣ್ ಪಂಪೇಲ್ ಹೇಳಿದ್ದ, ಮೆಂಡನ್ ಹೇಳಿದ್ದ. ಈ ಕೊಲೆ ಏನಿದೆ, ನಿನ್ನೆ ನಡೆದಂಥ ಅಬ್ದುಲ್ ರಹಿಮಾನ್ ಕೊಲೆ, ಈ ಕೊಲೆಯ A1 ಆರೋಪಿಯಾದಂತಹ ಭರತ್ ಕುಂಡೇಲ್ ಏನಿದ್ದಾನೆ, ಕಿಂಗ್ ಪಿನ್, ಈತ ಕೂಡ ವೇದಿಕೆ ಕಟ್ಟಿ ಹೇಳಿದ್ದ, ನಾವು ದುರ್ಬಲರನ್ನು ಕೊಲ್ಲುವುದಿಲ್ಲ, ನಾವು ನೋಡಿಯೇ ಕೊಳ್ತೇವೆ, ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಪ್ರತಿರೋಧ ತೀರಿಸಿಯೇ ತೀರ್ತೇವೆ ಅಂತ ಹೇಳಿ ಓಪನ್ ಆಗಿ ಹೇಳಿದರು. ಆ ಸಂದರ್ಭದಲ್ಲಿ ನಾವು ಮತ್ತೆ ಒಂದು ಬಾರಿ ಅಲ್ಲ, ಸುಮಾರು 3 ಬಾರಿ ನಾವು ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ. ನಾವು IG ಅನ್ನು ಹೋಗಿ ಅವರ ಕಚೇರಿಯಲ್ಲಿ ಸುಮಾರು 1 ಗಂಟೆಗಳ ಕಾಲ ನಾವು ಮಾಹಿತಿಯನ್ನು ಅವರಿಗೆ ನೀಡಿದ್ದೇವೆ. ಆವಾಗ ಅಶ್ರಫ್ ಕೊಲೆ ಪ್ರಕರಣ ಚರ್ಚೆ ಬಂದಾಗ IG ಅವರಿಗೇನೆ ತಪ್ಪಾದಂಥ ಮಾಹಿತಿಯನ್ನು ಕೆಳಗಿನ ಸ್ತರದ ಅಧಿಕಾರಿಗಳು ನೀಡಿದರು. ನಾವು ಇದು ಅವರ ಶರೀರದಲ್ಲಿ ಗಾಯ ಇಲ್ಲ ಅಂತ ಹೇಳಿದಾಗ ನಾವು ಫೋಟೋ ತೋರಿಸುವಾಗ IG ಹೇಳಿದ್ರು ಇದು ಗಾಯ ಇಲ್ಲ ಅಂತ ಹೇಳಿದರು ಅಂತೇಳಿ. ನಿನ್ನೆಯ ಕೊಲೆಯಲ್ಲೂ ಕೂಡ ಸುಮಾರು 30ಕ್ಕಿಂತಲೂ ಹೆಚ್ಚು ಏಟುಗಳಿತ್ತು. ಕೇವಲ ತಲೆಯ ಭಾಗದಲ್ಲಿ ಸುಮಾರು 10-12ಕ್ಕಿಂತಲೂ ಹೆಚ್ಚು ಏಟುಗಳಿತ್ತು. ಅಲ್ಲಿ ಯಾವ ತರ ಒಂದು ಅನುಮಾನಾಸ್ಪದ ಘಟನೆಗಳು ನಡೀತಾ ಇತ್ತು ಆ ಪ್ರದೇಶದಲ್ಲಿ? ಕೊಳತಮಜಲ್ ಆಗಿರ್ಬೋದು, ಈರಾಕೋಡಿ ಅನ್ನುವಂಥ ಪ್ರದೇಶದಲ್ಲಿ ಯಾವ ತರ ಅನುಮಾನಾಸ್ಪದ ಘಟನೆ? ಇವರ ಗಾಡಿಗಳು ತಿರುಗ್ತಾ ಇತ್ತು. ಇವರು ಭರತ್ ಕುಂಡೇಲು ಆ ಪ್ರದೇಶದಲ್ಲಿ ಅವತ್ತು ಬೆಳಿಗ್ಗೆ ಕೂಡ ಕಂಡಿದ್ದಾನಂತೇಳಿ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಇವನ ಮನೆಯ ಭಾಗದಲ್ಲಿ ಇವರ ಗಾಡಿಗಳು ಬಂದು ಹೋದದನ್ನು ನೋಡಿದವರಿದ್ದಾರೆ. ಕೆಲವು ದಿನಗಳ ಹಿಂದೆ ಸುಹಾಸ್ ಶೆಟ್ಟಿ ಮರ್ಡರ್ ಆದ ಮೇಲೆ ಅವರ ಮನೆಗಳಿಗೆ ಯಾವುದೋ ಒಂದು ಕಾರ್ಯಕ್ಕೆ ಹೋದಂಥ ಒಬ್ಬ ವ್ಯಕ್ತಿ ಅವರ ಮನೆಯಲ್ಲಿ ಶಸ್ತ್ರಾಸ್ತ್ರವ ಶೇಖರಿಸಿರುವುದನ್ನು ನೋಡಿ ಓಡಿ ಹೋಗಿದ್ದಾರೆ. ಈ ರೀತಿಯಾದಂಥ ಘಟನೆಗಳೆಲ್ಲ ಅಲ್ಲಿ ನಡೆದಿದೆ. ಇದನ್ನೆಲ್ಲ ನಾವು ನೀಡಿದ್ದೇವೆ. ಇದು ಬಿಟ್ಟು ಹಲವು ಮಂದಿಗೆ ದಾಳಿ ಪ್ರಯತ್ನ ನಡೆದಾಗಲೂ ಕೂಡ, ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಬಂದಾಗಲೂ ಕೂಡ ನಾವು ಪೊಲೀಸ್ ಇಲಾಖೆಗೆ ಗಮನಕ್ಕೆ ತಂದಿದ್ದೇವೆ, FIR ಅನ್ನು ದಾಖಲಿಸಿದ್ದೇವೆ. ಪೊಲೀಸ್ ಇದನ್ನು ಚಾಲೆಂಜ್ ಆಗಿ ತಗೊಳ್ಳಿಲ್ಲ, ಪೊಲೀಸ್ ಸವಾಲಾಗಿ ಸ್ವೀಕರಿಸಲಿಲ್ಲ. ಆ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರ ಕೂಡಿಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಪೊಲೀಸ್ ಇಲಾಖೆಗೆ ನೀವು ನೀಡಿದ್ರೆ ಏನ್ ರೆಸ್ಪಾನ್ಸ್ ಬಂದಿದೆ? ನಾವು ಹೇಳಿದ್ದೇವೆ, ಆಯುಧಗಳನ್ನು ಶೇಖರಿಸಿ ಇಟ್ಟುಕೊಂಡು. ಅವರು ನೋಡಿ, ಸುಹಾಸ್ ಶೆಟ್ಟಿ ಅಂತ ರೌಡಿ ಶೀಟರ್ನ ಕೊಲೆ ಆದಾಗ ಇವರ ವಾದ ಏನಾಗಿತ್ತು ನೀವು ನೋಡಿದ್ರ? ಯಾರದ್ದು? ಶಾಸಕ ಬೆಳ್ತಂಗಡಿಯ ಶಾಸಕನ ಪೂಂಜನ ವಾದ ನಿಮ್ಗೆ ಏನಾಗಿತ್ತು? ಶರಣ್ ಪಂಪೇಲ್ನ ವಾದ ಏನಿತ್ತು? ಹತ್ಯಾರ ಇರಲಿಲ್ಲ ಅಂತೇಳಿ. ಅಂದರೆ BJP ಮತ್ತು ಸಂಘ ಪರಿವಾರದ ಅವರ ಕಾರ್ಯಕರ್ತರು, ಅವರ ಗೂಂಡಗಳು ಓಡಾಡಲಿಕ್ಕೆ ಅವರ ಗಾಡಿಯಲ್ಲಿ ಹತ್ಯಾರನ್ನು ಇಟ್ಟು ಪೊಲೀಸ್ ಇಲಾಖೆ ಕಳಿಸಬೇಕಾ? ಎಸ್, ಇದಿಷ್ಟು SDPI ಮುಖಂಡರ ಮತ್ತು ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.